ನೋಡಲಿ, ಒಬ್ಬನೇ ಇಡೀ ರಾಕ್ಷಸ ಸೈನ್ಯವನ್ನು ಹೇಗೆ ಅಲ್ಲೋಲ ಕಲ್ಲೋಲ ಮಾಡುತ್ತಿದ್ದಾನೆ. ಒಂದೇ ದಿನದಲ್ಲಿ ಇವನು ಯುದ್ಧವನ್ನು ಮುಗಿಸಿಬಿಡುವಂತಿದೆ. ಈಗ ರಾಮನ ಶರವಶದಿಂದ ನಮ್ಮನ್ನು ರಕ್ಷಿಸುವವರು ಯಾರು? ನೋಡಲ್ಲಿ, ಒಬ್ಬರಲ್ಲ ಇಬ್ಬರಲ್ಲ 106 ರಾಮರು ಬಾಣ ಬಿಡುತ್ತಿದ್ದಾರೆ. ಒಬ್ಬನ ಬಾಣಗಳನ್ನೇ ತಡೆಯಲಾಗುತ್ತಿಲ್ಲ. ಇನ್ನು ಇಷ್ಟು ಜನ ರಾಮನ ಬಾಣಗಳನ್ನು ಬಿಟ್ಟರೆ ನಾವು ಉಳಿಯುವುದಕ್ಕೆ ಆಗುವುದಿಲ್ಲ. ಒಂದು ಕ್ಷಣ ನಾವಿಲ್ಲಿದ್ದರೆ ನಮ್ಮ ಪ್ರಾಣ ಉಳಿಯುವುದಿಲ್ಲ. ಬನ್ನಿ ಬನ್ನಿ, ಓಡಿ ಹೋಗೋಣ. ಅದ್ಭುತ ಅದ್ಭುತ! ರಾಮನ ಕೈಚಳಕಕ್ಕೆ ಸಾಟಿ ಇಲ್ಲ. ಶ್ರೀರಾಮನು ಗಂಧರ್ವಾಸ್ತ್ರವನ್ನು ಪ್ರಯೋಗಿಸಿ ರಾಕ್ಷಸರನ್ನು ಸಂಮೋಹಗೊಳಿಸಿದ್ದಾನೆ. ಮೋಹಿತರಾದ ರಾಕ್ಷಸರು ಯಾರ ಮೇಲೆ ಯುದ್ಧ ಮಾಡಬೇಕೆಂದು ತಿಳಿಯದೆ ಪಲಾಯನಗೈಯುತ್ತಿದ್ದಾರೆ. ಹಿಂದೆ ರಾಮ ಖರದೂಷಣರ ಸಹಿತ 14,000 ರಾಕ್ಷಸರನ್ನು ಅಲ್ಪಾವಧಿಯಲ್ಲಿ ಸಂಹಾರ ಮಾಡಿದ ಮಹಾಘಟನೆ ನೆನಪಾಗುತ್ತಿದೆ. ರಾಮಚಂದ್ರ ಪ್ರಭು ರಾಮಚಂದ್ರ, ನಿನ್ನ ಈ ಅನುಪಮ ಪರಾಕ್ರಮಕ್ಕೆ ದೇವತೆಗಳು ಪುಷ್ಪವೃಷ್ಟಿಯ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದಾರೆ. ಇದನ್ನು ಕಂಡು ನನ್ನ ಹೃದಯ ತುಂಬಿ ಹೋಯಿತು.
ರಾಮಚಂದ್ರ, ನಾನು ನಿನಗೆ ಎಂದೇ ಹೇಳಿದ ಹಾಗೆ ಇಡೀ ರಾಕ್ಷಸ ಕುಲವನ್ನು ಧ್ವಂಸ ಮಾಡಲು ನೀನು ಸಮರ್ಥ. ನಾವೆಲ್ಲ ಕೇವಲ ನೆಪ ಮಾತ್ರ. ಈಗಲಾದರೂ ಆ ದುಷ್ಟ ರಾವಣ ನಿನ್ನ ಸಾಮರ್ಥ್ಯವನ್ನು ಅರಿತು ಶರಣಾಗತನಾಗಬೇಕು. ಇಲ್ಲ, ಅವನು ಶರಣಾಗತನಾಗುವುದಿಲ್ಲ. ನನ್ನ ಸಹೋದರ ರಾಮಚಂದ್ರನಿಂದಲೇ ಅವನ ಸಂಹಾರವಾಗುವುದು ನಿಶ್ಚಿತ. ಖಂಡಿತ ಲಕ್ಷ್ಮಣನ ಮಾತೆ ಸತ್ಯವಾಗುತ್ತದೆ. ರಾವಣನ ಎಲ್ಲಾ ವೈಭವ ನಿರ್ನಾಮವಾಗುತ್ತದೆ. ರಾಮಚಂದ್ರ ಪ್ರಭುವಿನ ಅಲ್ಪ ಶಕ್ತಿಯಿಂದಲೇ ಇಷ್ಟೆಲ್ಲ ಪರಿಣಾಮವಾಗಿರಬೇಕಾದರೆ ಇನ್ನು ಸಂಪೂರ್ಣ ಶಕ್ತಿ ಹೊರಬಂದರೆ ಲೋಕಗಳೇ ಅಲ್ಲೋಲ ಕಲ್ಲೋಲವಾಗುವುದಿಲ್ಲವೇ? ರಾಮಚಂದ್ರ, ನೀನು ಪ್ರಯೋಗಿಸಿದ ಇಂಥ ಅಪೂರ್ವವಾದ ಅಸ್ತ್ರ ನಿನ್ನ ಬಳಿ ಇದೆ ಎಂದು ನಮಗೆ ತಿಳಿದೇ ಇಲ್ಲ. ಮಿತ್ರರೇ, ನಾನು ಪ್ರಯೋಗಿಸಿದ್ದು ಗಾಂಧಾರ್ವಾಸ್ತ್ರ. ಇದು ಶಿವನಲ್ಲಿದೆ ಮತ್ತೆ ನನ್ನಲ್ಲಿದೆ. ಲೋಕದಲ್ಲಿ ಬೇರೆ ಯಾರ ಬಳಿಯೂ ಈ ಅಸ್ತ್ರವಿಲ್ಲ. ಸೀತೆ, ನಿನಗೊಂದು ಸಮಾಧಾನದ ವಾರ್ತೆ ಇದೆ. ಏನು ತ್ರಿಜಟೆ? ಕಡೆಗೂ ಆ ರಾವಣ ನನ್ನ ಸ್ವಾಮಿಯೊಂದಿಗೆ ಯುದ್ಧ ಮಾಡಲು ರಣರಂಗಕ್ಕೆ ಬಂದನೆ? ಈಗ ಬಂದಿಲ್ಲ, ಇಷ್ಟರಲ್ಲೇ ಬರುತ್ತಾನೆ. ಆದರೆ ಲಂಕೆಯ ಸೈನ್ಯ ಶ್ರೀರಾಮನ ಅಪ್ರತಿಮ ಪರಾಕ್ರಮಕ್ಕೆ ಹೆದರಿ ಓಡಿ ಹೋಗುತ್ತಿದೆಯಂತೆ. ತ್ರಿಜಟೆ, ದಂಡಕಾರಣ್ಯದಲ್ಲಿ ವಿರಾಧನನ್ನು ಕೊಂದಾಗ, ಖರಾದೂಷಣರೊಂದಿಗೆ 14,000 ರಾಕ್ಷಸರನ್ನು ಕೊಂದಾಗ ನನ್ನ ಸ್ವಾಮಿಯ ಪರಾಕ್ರಮವನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ನನಗೆ ಇದು ಸಾಮಾನ್ಯ ವಿಷಯ, ಆದರೆ ರಾಕ್ಷಸ ಸೈನ್ಯಕ್ಕೆ ಹೊಸದು. ಅವರು ರಾಮನ ನಿಜವಾದ ಪರಾಕ್ರಮವನ್ನು ಮೊದಲ ಬಾರಿಗೆ ನೋಡಿದ್ದಾರೆ. ಇನ್ನೊಂದು ಬೆರಗಿನ ವಿಷಯವನ್ನು ಎಲ್ಲ ಮಾತಾಡಿಕೊಳ್ಳುತ್ತಿದ್ದರಂತೆ. ಬೆರಗಿನ ವಿಷಯವೇ? ಏನದು ತ್ರಿಜಟೆ? ಶ್ರೀರಾಮ ಗಂಧರ್ವಾಸ್ತ್ರವೆಂಬ ಬಾಣವನ್ನು ಪ್ರಯೋಗಿಸಿದ್ದರಂತೆ. ಅದರ ಪ್ರಭಾವದಿಂದ ರಾಕ್ಷಸ ಸೈನ್ಯಕ್ಕೆ ಎಲ್ಲೆಲ್ಲೂ ರಾಮನೇ ಕಾಣುತ್ತಿದ್ದರಂತೆ. ಆ ಅದ್ಭುತವನ್ನು ನಿನಗೆ ತಿಳಿಸಲೆಂದೇ ನಾನು ಬಂದೆ. ಅಷ್ಟು ಸಾಲದು ತ್ರಿಜಟೆ. ಆ ದುರುಳ ರಾವಣನಿಗೆ ನನ್ನ ಸ್ವಾಮಿ 1000 ರೂಪದಲ್ಲಿ ಕಾಣಿಸಬೇಕು. 1000 ದಿವ್ಯಾಸ್ತ್ರಗಳಿಂದ ಅವನನ್ನು ಘಾತಿಸಬೇಕು. ಒಬ್ಬ ರಾಮನೇ ಹಲವು ರಾಮರಾಗಿ ಸಾವಿರಾರು ಬಾಣದಿಂದ ಆಕ್ರಮಣ ಮಾಡುತ್ತಿರುವಂತೆ ಭ್ರಮಿತರಾಗಿ ರಾಕ್ಷಸ ಸೈನ್ಯ ಪಲಾಯನ ಮಾಡುತ್ತಿದೆಯಂತೆ. ತ್ರಿಜಟೆ, ನೀನು ಹೇಳುತ್ತಿರುವುದನ್ನು ನೋಡಿದರೆ ನಾನೇ ರಣರಂಗದಲ್ಲಿದ್ದು ನನ್ನ ಸ್ವಾಮಿಯ ಅಪೂರ್ವ ಪರಾಕ್ರಮವನ್ನು ಕಣ್ಣಾರೆ ಕಾಣಬೇಕಾಗಿತ್ತು ಎನಿಸುತ್ತಿದೆ. ಆ ಪರಾಕ್ರಮ ಪ್ರದರ್ಶನವೆಲ್ಲ ಯಾರಿಗಾಗಿ? ನಿನಗಾಗಿ, ನಿನ್ನ ಬಿಡುಗಡೆಗಾಗಿ ಎಂದು ಭಾವಿಸಿ ಸಮಾಧಾನ ಪಟ್ಟುಕೋ ಸೀತೆ. ಏನದು ತ್ರಿಜಟೆ? ಯಾರೋ ಅಳುವಂತಿದೆ. ಹೌದು ಸೀತೆ, ನಾನು ನೋಡಿ ಬರುತ್ತೇನೆ. ನನ್ನ ಗಂಡ ನನ್ನನ್ನು ಎಷ್ಟು ಪ್ರೀತಿಸುತ್ತಿದ್ದ. ಒಂದು ದಿನವೂ ನನ್ನನ್ನು ಬೈದವನಲ್ಲ. ಅಯ್ಯೋ, ನಾನು ಎಂತ ಒಳ್ಳೆಯ ಪತಿಯನ್ನು ಕಳೆದುಕೊಂಡೆ. ಈಗ ನಾನು ಏನು ಮಾಡಲಿ? ರಾಕ್ಷಸ ಸೋದರಿಯರೇ, ನೀವೆಲ್ಲ ಏಕೆ ದುಃಖಿಸುತ್ತಿರುವಿರಿ? ನಿಮ್ಮ ಈ ದುಃಖಕ್ಕೆ ಕಾರಣವೇನು?
ತ್ರಿಜಟೆ, ಏನು ಹೇಳಲಿ? ಈ ಘೋರ ಯುದ್ಧದಲ್ಲಿ ನನ್ನ ಪತಿ ಸತ್ತು ಹೋದ. ನನ್ನ ಪುತ್ರ ಹತನಾದ ತ್ರಿಜಟೆ, ಹತನಾದ. ನನ್ನ ಇಬ್ಬರು ಸಹೋದರಿ ಹತರಾದರು ತ್ರಿಜಟೆ. ನನ್ನ ತಂದೆ ಇಲ್ಲವಾದರು ತ್ರಿಜಟೆ, ನನ್ನ ಪುತ್ರ ಸೋದರ ಇಬ್ಬರೂ ಇಲ್ಲವಾದರು ತ್ರಿಜಟೆ. ಈ ಲಂಕೆಗೆ ವಿನಾಶ ಕಾದಿದೆ. ಈ ಲಂಕೆಯನ್ನು ರಕ್ಷಿಸುವ ವೀರರು ಯಾರಿದ್ದಾರೆ? ನಮ್ಮ ಕಡೆಯ ಎಲ್ಲಾ ವೀರರುಗಳನ್ನು ಕೊಂದ ರಾಮ ಮತ್ತು ವಾನರರು ನಮ್ಮ ಪ್ರಭುಗಳನ್ನು ಬಿಡುತ್ತಾರೆಯೇ? ಅದೇಕೆ ನಮ್ಮ ಪ್ರಭುಗಳಿಗೆ ಅರ್ಥವಾಗುತ್ತಿಲ್ಲ? ಈ ಲಂಕೆಯ ಎಲ್ಲ ರಾಕ್ಷಸರು ಪ್ರಾಣ ಹೋದ ಮೇಲೆ ಅವರಿಗೆ ಅರ್ಥವಾಗಬಹುದು. ಆಗ ಅರ್ಥವಾದರೆ ಏನು ಪ್ರಯೋಜನ? ರಾಕ್ಷಸಿಯರೇ, ಬಲವಂತನಾದ ರಾವಣ ತಾನು ತಪಸ್ಸು ಮಾಡಿ ಬ್ರಹ್ಮನಿಂದ ಪಡೆದ ವರಗಳ ಬಲದಿಂದ ಉದ್ಧಟನಾಗಿ ದೇವತೆಗಳನ್ನು ಪೀಡಿಸತೊಡಗಿದ. ಆಗ ದೇವತೆಗಳು ರಾವಣನ ಪೀಡೆಯಿಂದ ಕಾಪಾಡುವಂತೆ ಬ್ರಹ್ಮನಲ್ಲಿ ಪ್ರಾರ್ಥಿಸಿದರು. ಆ ಪ್ರಾರ್ಥನೆಗೆ ಬ್ರಹ್ಮದೇವ ಕಿವಿಗೊಟ್ಟ. ಆ ಬ್ರಹ್ಮದೇವ ಏನು ಮಾಡಿದ ತ್ರಿಜಟೆ? ಬ್ರಹ್ಮದೇವ ದೇವತೆಗಳೊಡನೆ ಸೇರಿಕೊಂಡು ಕೈಲಾಸನಾಥ ಮಹಾದೇವನನ್ನು ಸ್ತೋತ್ರಗಳಿಂದ ಪ್ರಸನ್ನಗೊಳಿಸಿದ. ಕರುಣಾಮಯಿಯಾದ ಮಹಾದೇವ ದೇವತೆಗಳ ಹಿತಕ್ಕಾಗಿ, ಸಮಸ್ತ ರಾಕ್ಷಸರ ವಿನಾಶಕ್ಕಾಗಿ ಸ್ತ್ರೀಯೊಬ್ಬಳು ಶೀಘ್ರದಲ್ಲಿ ಜನಿಸುತ್ತಾಳೆ ಎಂದು ಅಭಯ ನೀಡಿದ. ಆ ಸ್ತ್ರೀ ಯಾರು ತ್ರಿಜಟೆ? ಅವಳು ಬೇರೆ ಯಾರೂ ಅಲ್ಲ, ಅವಳೇ ಸೀತೆ. ಹಿಂದೆ ದೇವತೆಗಳು ಕಳುಹಿಸಿದ ಕ್ಷುಧಾದೇವಿ ದಾನವರನ್ನೆಲ್ಲ ಭಕ್ಷಿಸಿದಂತೆ ಈಗ ಈ ಸೀತಾದೇವಿ ರಾವಣನ ಸಹಿತ ರಾಕ್ಷಸರನ್ನೆಲ್ಲ ನುಂಗಿ ಹಾಕುತ್ತಾಳೆ. ಅದಕ್ಕೆ ಕಾರಣ ಉದ್ಧಟನು ದುಷ್ಟನೂ ಆದ ರಾವಣನ ಅನೀತಿ, ಅಧರ್ಮ, ಅಹಂಕಾರ. ಈಗ ಪ್ರಳಯ ರುದ್ರನಂತೆ ರಾಕ್ಷಸರ ವಿನಾಶಕ್ಕೆ ನಿಂತಿರುವ ಶ್ರೀರಾಮನನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ನಮಗೆಲ್ಲ ಎಂಥ ಗತಿ ಬಂತು ತ್ರಿಜಟೆ? ನಾವೀಗ ರಕ್ಷಕರಿಲ್ಲದಂತಾದೆವು. ಈ ಭೀಷಣ ಬುದ್ಧಿವಂತ ಅಧರ್ಮಿಯಾದ ಸಹೋದರನನ್ನು ತ್ಯಜಿಸಿ ಮೊದಲು ರಾಮನ ಪಕ್ಷ ಸೇರಿಕೊಂಡ. ನಾವು ಹಾಗೆ ಮಾಡಬೇಕಾಗಿತ್ತು. ನಿಮ್ಮ ಭಯ, ಸಂಕಟ ದೂರವಾಗಬೇಕಾದರೆ ನೀವು ರಾವಣೇಶ್ವರನ ಬಳಿಗೆ ಹೋಗಿ ಸೀತೆಯನ್ನು ರಾಮನಿಗೆ ಒಪ್ಪಿಸಿ ಯುದ್ಧವನ್ನು ನಿಲ್ಲಿಸುವಂತೆ ರಾವಣೇಶ್ವರನಿಗೆ ಒಪ್ಪಿಸಬೇಕು. ಒಪ್ಪಿಸುತ್ತೇವೆ ತ್ರಿಜಟೆ, ಒಪ್ಪಿಸುತ್ತೇವೆ. ಏನು? ನಿನ್ನ ಮಾತುಗಳನ್ನು ನಂಬಲಾಗುತ್ತಿಲ್ಲ. ನಾನು ಸತ್ಯವನ್ನೇ ಹೇಳುತ್ತಿದ್ದೇನೆ ಪ್ರಭು. ಇಡೀ ರಾಕ್ಷಸ ಸೈನ್ಯ ಮತಿಭ್ರಾಂತರಂತೆ ನಿಂತು ಬಿಟ್ಟರು. ಏನು ಮಾಡಬೇಕೆಂದು ದಿಕ್ಕೇ ತೋಚಲಿಲ್ಲ. ಎಲ್ಲರೂ ಮೂಕ ವಿಸ್ಮಿತರಾದರು ಪ್ರಭು. ನಮ್ಮವರು ಎಲ್ಲೆಲ್ಲೂ ಆ ರಾಮನನ್ನು ಕಂಡು ಬೆರಗಾದರೆ? ಹೌದು ಮಹಾಪ್ರಭು, ನಮ್ಮ ರಾಕ್ಷಸರೆಲ್ಲ ಅಲ್ಲೂ ರಾಮ, ಇಲ್ಲೂ ರಾಮ, ಎಲ್ಲೆಲ್ಲೂ ರಾಮನೆಂದು ಭಯಭೀತಿಯಿಂದ ತಲ್ಲಣಗೊಂಡರು. ಅಂದರೆ ಅವರು ಈಗ ಯುದ್ಧ ಮಾಡದೆ ತಟಸ್ಥರಾಗಿರುವರೋ ಅಥವಾ ಪಲಾಯನ ಮಾಡಿರುವರೋ? ಪ್ರಭು, ಮೊದಲು ತಟಸ್ಥರಾದರು, ನಂತರ ಪಲಾಯನ ಮಾಡತೊಡಗಿದರು ಪ್ರಭು. ನಮ್ಮ ಸೈನ್ಯ ದಿಗ್ಭ್ರಾಂತರಾಗುವುದೆಂದರೇನು, ಪಲಾಯನ ಮಾಡುವುದೆಂದರೇನು? ಅದು ಸತ್ಯವಾಗಿದೆ ಪ್ರಭು. ಅದು ಸತ್ಯವಾಗಲು ನಾನು ಬಿಡುವುದಿಲ್ಲ. ರಾಕ್ಷಸರ ಮಾಯಿಗೆ ಪ್ರತಿತಂತ್ರ ರೂಪಿಸುತ್ತಿರುವನೇ ರಾಮ. ಅವನ ಮಾಯೆಯ ಮೋಹಾಸ್ತ್ರವನ್ನು ಈ ರಾವಣ ನಾಶ ಮಾಡುತ್ತಾನೆ. ಆ ರಾಮನ ಗೆಲುವು ತಾತ್ಕಾಲಿಕ, ಅಂತಿಮ ಗೆಲುವು ನನ್ನದೇ, ಏ ರಾವಣೇಶ್ವರನದೇ.